ಏನತ್ತೆ ಕರೆದಿದ್ದು? ನಿಂತವ ಬಸಿ ಮಾತಾಡ್ಬೇಕಿತ್ತವ, ಅದಕ್ಕೆ ಕರೆದೆ. ನಾನು ಹೇಳಿದ ವಿಚಾರನ ತುಂಬ ಮನ್ಸಿಗೆ ಹಾಕೊಂಡಿದ್ದೀರತ್ತೆ. ಕಳ್ದೆ ಇರೋಕೆ ಆಯ್ತದ ರಾಧ. ಯೋಟೆ ಆಗಲಿ, ಇದು ನನ್ನ ಮಗನ ಭವಿಷ್ಯ. ಹಾಗಾದರೆ ಈ ವಿಷಯನ ಮಾವನ ಹತ್ರ ಮಾತಾಡಿದ್ದೀರತ್ತೆ? ಖಂಡಿತವ ಈಸಿಯ ಮಾತಾಡ ಪ್ರಯೋಜನ ಇಲ್ಲ ರಾಧ. ಅದು ನಿಜನೇ. ಈಗ ಎಲ್ಲರೂ ಸೇರಿ ಕಂಟಿ ಮಾವನ ಕಣ್ಣು ಕಟ್ಬಿಟ್ಟಿದ್ದಾರೆ. ಮಬ್ಬಲಿರೋ ಅವನಿಗೆ ಮುಂದಾಲೋಚನೆ ಇರಾಕಿಲ್ಲ. ಅವನ ತವ ಮಾತಾಡೋದು ಬೇಡ. ಅತ್ತೆ, ಆ ರಾಜಿ ಅವ್ರ ಹತ್ರ ಏನಾದರೂ ಮಾತಾಡ್ತೀರಾ? ಅವಳು ಮೊದಲೇ ಊಸ್ರು ಬಳ್ಳಿ. ನಾವೊಂದು ಕೇಳಿದ್ರೆ ಅದಕ್ಕೆ ಇನ್ನೂ 10 ಸೇರಿಸಿ ಊರು ತುಂಬ ಗುಲ್ಲೆಬ್ಬಿಸ್ತಾಳೆ. ಅವಳ ತವನ್ನು ಮಾತಾಡೋದು ಬೇಡ. ಆ ಹುಡುಗಿ ಅಪ್ಪ, ಅದೇ ಗಂಗಾಧರ್ ಅವರು, ಅವನು ಆ ರಾಜವನ್ ಕೈಯಾಳು. ಅದರಿಂದ ಏನು ಪ್ರಯೋಜನ ಆಗಕ್ಕಿಲ್ಲ. ಮತ್ತೆ ಯಾರ ಹತ್ರ ಮಾತಾಡಬೇಕು ಅಂತಿದ್ದೀರಾ ಅತ್ತೆ? ಅದನ್ನೇ ಯೋಚನೆ ಮಾಡ್ತೀವಿ. ಪುಟ್ಟಕ್ಕ ಅವ್ರ ಹತ್ರನೇ ಮಾತಾಡ್ಬಿಡಿ ಅತ್ತೆ. ಅವರೇ ಮಾವನ್ಗೆ ತಿಳಿ ಹೇಳ್ಬೋದಲ್ವಾ? ಮೊದಲೇ ಪುಟ್ಟಕ್ಕ ಅಯ್ಯೋ ಅಂದವ್ರಿಗೆ ಅನ್ನ ಹಾಕೋಳು. ಹಂಗಿರೋದಕ್ಕೇನೆ ಎಲ್ಲರೂ ನಂಬಿ ಮೋಸವಾಗಿರೋದು. ಕಂಟಿ ಜೀವನ ಸಂದಾಕಿರ್ಲಿ ಅಂತ ಎಲ್ಲೋ ಮಾರ್ಬಿಟ್ಟವಳೆ. ಅವಳನ್ನ ಇದ್ರಾಗೆ ಸಿಕ್ಸಾಕೋದು ಬೇಡ. ಮತ್ತೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಿರತ್ತೆ? ನನಗೇನೋ ಕಂಟಿ ಮಾವ ಕೈ ತಪ್ಪು ಹೋಗ್ತಾರೇನೋ ಅಂತ ಭಯ ಆಗ್ತಿದೆ. ಹಂಗಾಗಕ್ಕೆ ನಾನು ಬಿಡಾಕಿಲ್ಲ ರಾಧ. ಇದಕ್ಕೆ ನಂದೇ ಒಂದು ದಾರಿ ಐತೆ. ನಾನು ಆ ದಾರಿನಾಗೆ ಹೋಯ್ತೀನಿ. ಏನತ್ತೆ ಅದು? ಈ ಈಸಿಯನ ಬೇರ್ ಸಮೇತ ಕಿತ್ತಾಕಿ ನನ್ನ ಮಗ ಕಂಟಿ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಹಂಗ್ ಮಾಡ್ತೀನಿ. ಅತ್ತೆ, ಅತ್ತೆ ಹೇಳಿದ್ಮೇಲೆ ಮುಗೀತು. ಇನ್ನು ನಾನೇ ಬಂಗಾರಮ್ಮನ ಸೊಸೆ. ಅಣ್ಣ, ಕಾದು ಕಾದು ಸಾಕಾತು. ಇನ್ನು ಏಟು ಹೊತ್ತಣ ಕಾಯೋದು? ಟೈಮ್ ಎಷ್ಟೆಲ್ಲ ಆಯ್ತು? ಸಂಜೆ 5 ಗಂಟೆ ಅಣ್ಣ. ನಾವು ಬಂದಿದ್ದು 3 ಗಂಟೆಗೆ. ಅಂದರೆ 2 ಗಂಟೆ ಆಯಿತು. ಹಾಂ, ಯೋಚನೆ ಮಾಡಿ ಹೇಳೋಕ್ಕೆ ಆಟ ಸಮಯ ಸಾಕಲ್ವೇ? ಸಾಕೋಣ, ಆದರೂ ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡುವ. ಆ ಹುಡುಗಿನೇ ಬಂದು ಏನಾದರೂ ಹೇಳ್ಬೋದು. ದೇ ಹುಲಿ, 2 ಗಂಟೆ ಅಂದರೆ 4 ದಿನ ಧಾರಾವಾಹಿ ಬಂದಂಗೆ. ಧಾರಾವಾಹಿಲೆ ಕತೆ ಏನೇನೋ ಆಯ್ತದೆ. ಇನ್ನು ಆ ಹುಡುಗಿಗೆ ಒಂದು ನಿರ್ಧಾರಕ್ಕೆ ಬರೋಕ್ಕಾಗಕ್ಕಿಲ್ವಾ? ನಡಿಯೋಣ, ಕಾಯೋದು ಬೇಡ, ಹೋಗುಮ್ಮ. ಲೈ, ನಾ ಒಳಗೋಗೋದು ಬೇಡಕ್ಕಲ್ಲ, ಹುಡುಗಿನ ಆಚೆ ಬರ್ತಾಳೆ. ಕಾಯಮ್ಮ. ಇಷ್ಟು ದಿನ ನಾನು ಎಷ್ಟು ಕಾಡ್ಸಿದ್ದೀರಾ ಅಲ್ವಾ? ಇವಾಗ ನೀವು ಈ ಥರ ಕಾಯ್ತಿರೋದು ನೋಡಿದ್ರೆ ನನಗೊಂಥರ ಮಜಾ ಸಿಗ್ತಿದೆ. ಅಂತ ಸ್ಯಾಡಿಸ್ಟ್ ಅಕ್ಕ ನೀನು. ಪಾಪ ನಮ್ಮ ಭಾವ ಕಾಯೋದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ಯಾ? ಇಷ್ಟು ದಿನ ನಾನು ಎಷ್ಟೆಲ್ಲ ಆಟ ಆಡ್ಸಿದ್ದಾರೆ, ಇವಾಗ ನಾನು ಆಡ್ಸೋದು ಬೇಡ್ವಾ ಸುಮ್ಮ? ಆಡ್ಸಿದ್ದು ಕಾಡ್ಸಿದ್ದು ಸಾಕು. ಹೋಗಿ ನೀನು ಉತ್ತರನ ಹೇಳು. ಹೌದು, ಏನಂತ ಹೇಳ್ತೀಯಾ? ಕೇಳಿರೋದು ಅವ್ರು ತಾನೆ, ಅವ್ರ ಹತ್ರನೇ ಹೇಳ್ತೀನಿ ಬಿಡು. ಆಯ್ತಾಯ್ತು, ಸ್ವಲ್ಪ ನೋಡ್ಕೊಂಡು ಮಾತಾಡು. ನಮ್ಮ ಭಾವನ ಹಾರ್ಟ್ ಬ್ರೇಕ್ ಆದರೆ ಬೇಜಾರಾಗತ್ತೆ. ಸಾಕು ಸಾಕು, ಸುಮ್ಮನೆ ಇರು, ನನಗೆ ಗೊತ್ತು. ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು? ಅವತ್ತು ಮೆಸ್ಸಿಗೆ ಬಂದಾಗ ಗಂಗಾಧರ್ ಅಂಕಲೇ ನಂಬರ್ ಕೊಟ್ಟರು. ಸ್ನೇಹ ಅವರೇ, ನಾನು ಇವಾಗಲೇ ಬರ್ತೀನಿ. ನೋಡಿ, ನಾನು ಬೇರೆ ಯಾರೋ ಅನ್ಕೊಂಡು ಮಾತಾಡಿದೆ. ನೀವು ಇನ್ನೊಂದ್ಸಲ ಈ ಥರ ನನಗೆ ಕಾಲ್ ಮಾಡಬೇಡಿ. ಅಲ್ಲ ಸ್ನೇಹ ಅವರೇ, ಇಷ್ಟೊತ್ತು ಪ್ರೀತಿಯಿಂದ ಮಾತಾಡಿದ್ರಿ, ಈಗ ನೋಡಿದ್ರಿ ಈ ಥರ ಮಾತಾಡ್ತಾ ಇದ್ದೀರಾ? ನಾನು ಯಾವುದೋ ಮಿಸ್ ಲೆಕ್ಕ ಚುಪ್ತಾ ಮಾಡಬೇಕಿತ್ತು. ಅವರು ಅನ್ಕೊಂಡು ಮಾತಾಡಿದೆ ಅಷ್ಟೆ.
ಹೌದಾ, ಹೋಗ್ಲಿ ಬಿಡಿ. ಈಗ ನಾನು ನೀವು ಮಾತಾಡೋಣವಾ? ನೋಡಿ, ನೀವೇನೇ ಮಾತಾಡೋದಿದ್ರು ಅಪ್ಪನ ಹತ್ರ ಮಾತಾಡ್ಕೊಳ್ಳಿ. ಅಲೋ ಅಲೋ, ಹುಡುಗಿಗೆ ತುಂಬಾ ಶೈ ಅನ್ಸುತ್ತೆ. ಹೇಗಿದ್ರು ನಮ್ಮ ಹುಡುಗಿ ಅಲ್ವಾ? ಛೇ, ನಾನು ಮಾತಾಡೋಕ್ಕೂ ಮೊದಲೇ ಯಾರು ಅಂತ ತಿಳ್ಕೊಬೇಕಿತ್ತು. ಎಲ್ಲ ಇವರಿಂದನೇ ಆಗಿದ್ದು. ಹಲೋ, ಏನ್ ನಿಮ್ದು? ಅಲ್ಲ 8 ಗಂಟೆಗೆ ಅಂತ ಹೇಳಿದ್ರಲ್ಲ, ಪಕ್ಕ ಬರ್ತೀರ ತಾನೆ? ಬರ್ತೀನಿ ಅಂತ ಹೇಳ್ದೆ ತಾನೆ, ಮತ್ತೆ ಯಾಕೆ ಕೇಳ್ತಿದ್ದೀರಾ? ಅಲ್ಲ, ಮರ್ತ್ಬಿಟ್ಟು ನಿದ್ದೆಗಿದ್ದೆ ಹೋಗ್ಬಿಡ್ತೀರ ಅಂತ ನೆನ್ಸಕ್ಕೆ ಫೋನ್ ಮಾಡಿದೆ. ಮರಿಬೇಡಿ, 8 ಗಂಟೆಗೆ ಅಲ್ಲೇ ಕಾಯ್ತಾ ಇರ್ತೀನಿ. ಮರೆಯಲ್ಲ, ನಾನು ಬರ್ತೀನಿ. ನೀವು ಮೊದಲು ಫೋನ್ ಇಡಿ. ಸರಿ ಸರಿ ಸರಿ, ಬಾಯ್.